ಬ್ರೋ, ನಿಮ್ ಕಡೆಗೆ ಈ ವಿಡಿಯೋ ಬಂದೈತೆ ಅಂದ್ರೆ ನಿಮ್ಗೂ ಪಕ್ಕ ಹೈನುಗಾರಿಕೆಯಲ್ಲಿ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ರೀಲ್ಸ್ ನೋಡಿ ನಾನು ಒಂದ್ 4 ಹಸು ತಂದು ಹೈನುಗಾರಿಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳೋರಿಗೆ ಒಂದ್ ಮಾತು, ರೀಲ್ಸ್ ಅಲ್ಲಿ ನೋಡಿದಷ್ಟು ಸುಲಭ ಅಲ್ಲ ರಿಯಲ್ ಲೈಫ್ ಅಲ್ಲಿ ಮಾಡೋದು. ನಿಮ್ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಈ ಫೀಲ್ಡಿಗೆ ಬರ್ರಿ, ಇಲ್ಲಾಂದ್ರೆ ಬರಕ್ ಹೋಗ್ಬೇಡಿ. ಯಾಕಂದ್ರೆ ಮನೆಯವ್ರ ಸಪೋರ್ಟ್ ಇಲ್ಲದೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಒಂದ್ ವೇಳೆ ನಾನು ಒಬ್ನೇ ಇಲ್ಲೆಲ್ಲ ಕೆಲಸನೂ ಮಾಡ್ತೀನಿ ಅಂತಂದ್ರೆ ನಿಮ್ ಕಮಿಟ್ಮೆಂಟ್ಸ್ ಗೆಲ್ಲ ಫುಲ್ ಸ್ಟಾಪ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಹೈನುಗಾರಿಕೆ ಇರೋದು 1 ತಿಂಗಳ 2 ತಿಂಗಳ ಕೆಲಸ ಅಲ್ಲ, ವರ್ಷದ 365 ದಿನನೂ ಕೆಲಸ ಇದ್ದಿದ್ದೇ ಇರುತ್ತೆ. ಹಾಗಾಗಿ ಈ ಫೀಲ್ಡ್ ಬರೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿನೇ ಬನ್ನಿ. ಹಾಗೆ ಇವತ್ತು ನಂದು ಸೆಡ್ಡಿನ ಕೆಲಸ ಕೂಡ ಒಂದ್ 70% ಕಂಪ್ಲೀಟ್ ಆಗೋ ತರ ಕಾಣ್ತಾ ಇದೆ. ಸೆಡ್ಡಿಂದು ಬೆಡ್ ಹಾಕಕತ್ತಿದ್ವಿ. ಅದ್ರ ಪ್ರೊಸೆಸ್ ಯಾವ ತರ ಇತ್ತು ಅಂದ್ರೆ, ಮುಂಚೆ ಹಾಕಿರೋ ಮಣ್ಣನ್ನೆಲ್ಲ ತೆಗೆದಾಕಿ ಅದಕ್ಕೊಂದು ಟ್ರಿಪ್ ಕಂಕರ್ದು ಕಡಿ ಹಾಕಿ, ಆಮೇಲೆ ಅದ್ರ ಮೇಲೆ ಉಸುಗ್ ಹಾಕಿ ಒಂದಿಷ್ಟು ನೀರ್ ಹೊಡೆದು ಗಟ್ಟಿ ಮಾಡಿದ್ವಿ. 4-5 ಕಡೆ ಒಂದೊಂದ್ ಪುಟ್ಟಿ ಕಾಂಕ್ರೀಟ್ ಹಾಕಿ ಅದಕ್ಕೆ ಹಗ್ಗ ಇಟ್ಟು ಲೆವೆಲ್ ಚೆಕ್ ಮಾಡ್ತಾ ಇದ್ವಿ. ನೀರು ಒಂದ್ ಕಡೆನೆ ಹೋಗ್ಬೇಕಲ್ಲ, ಹಾಗಾಗಿ ಅಷ್ಟು ನೀಟಾಗಿ ಚೆಕ್ ಮಾಡ್ಕೊಂಡ್ವಿ. ಆಮೇಲೆ ಒಂದ್ ಅರ್ಧ ಕಾಂಕ್ರೀಟ್ ಹಾಕೋದಾದ್ಮೇಲೆ ಕೈಕಾಲ್ ಮುಖ ತೊಕೊಂಡು ಊಟಕ್ಕೆ ಹೋದ್ವಿ. ಮನೇಲೇನೆ ಪಲಾವ್ ಮತ್ತು ಮಜ್ಜಿಗೆ ಸಾಂಬಾರ್ ಮಾಡಿದ್ವಿ. ಅದನ್ನ ಊಟ ಮಾಡಿ ನೆಕ್ಸ್ಟ್ ಮತ್ತೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಾವು ಅದಿಷ್ಟು ಬೆಡ್ ಹಾಕಕ ಎಷ್ಟು ಸಿಮೆಂಟ್ ಹೋಯ್ತು ಮತ್ತು ಕಾಂಕರ್ ಹೋಯ್ತು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನನ್ನ ಜರ್ನಿ ನೋಡ್ಬೇಕಂದ್ರೆ ಇವಾಗ್ಲೇನೆ ಫಾಲೋ ಮಾಡ್ಕೊರಿ. ಬ್ರೋ, ನಿಮ್ ಕಡೆಗೆ ಈ ವಿಡಿಯೋ ಬಂದೈತೆ ಅಂದ್ರೆ ನಿಮ್ಗೂ ಪಕ್ಕ ಹೈನುಗಾರಿಕೆಯಲ್ಲಿ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ರೀಲ್ಸ್ ನೋಡಿ ನಾನು ಒಂದ್ 4 ಹಸು ತಂದು ಹೈನುಗಾರಿಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳೋರಿಗೆ ಒಂದ್ ಮಾತು, ರೀಲ್ಸ್ ಅಲ್ಲಿ ನೋಡಿದಷ್ಟು ಸುಲಭ ಅಲ್ಲ ರಿಯಲ್ ಲೈಫ್ ಅಲ್ಲಿ ಮಾಡೋದು. ನಿಮ್ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಈ ಫೀಲ್ಡಿಗೆ ಬರ್ರಿ, ಇಲ್ಲಾಂದ್ರೆ ಬರಕ್ ಹೋಗ್ಬೇಡಿ. ಯಾಕಂದ್ರೆ ಮನೆಯವ್ರ ಸಪೋರ್ಟ್ ಇಲ್ಲದೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಒಂದ್ ವೇಳೆ ನಾನು ಒಬ್ನೇ ಇಲ್ಲೆಲ್ಲ ಕೆಲಸನೂ ಮಾಡ್ತೀನಿ ಅಂತಂದ್ರೆ ನಿಮ್ ಕಮಿಟ್ಮೆಂಟ್ಸ್ ಗೆಲ್ಲ ಫುಲ್ ಸ್ಟಾಪ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಹೈನುಗಾರಿಕೆ ಇರೋದು 1 ತಿಂಗಳ 2 ತಿಂಗಳ ಕೆಲಸ ಅಲ್ಲ, ವರ್ಷದ 365 ದಿನನೂ ಕೆಲಸ ಇದ್ದಿದ್ದೇ ಇರುತ್ತೆ. ಹಾಗಾಗಿ ಈ ಫೀಲ್ಡ್ ಬರೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿನೇ ಬನ್ನಿ. ಹಾಗೆ ಇವತ್ತು ನಂದು ಸೆಡ್ಡಿನ ಕೆಲಸ ಕೂಡ ಒಂದ್ 70% ಕಂಪ್ಲೀಟ್ ಆಗೋ ತರ ಕಾಣ್ತಾ ಇದೆ. ಸೆಡ್ಡಿಂದು ಬೆಡ್ ಹಾಕಕತ್ತಿದ್ವಿ. ಅದ್ರ ಪ್ರೊಸೆಸ್ ಯಾವ ತರ ಇತ್ತು ಅಂದ್ರೆ, ಮುಂಚೆ ಹಾಕಿರೋ ಮಣ್ಣನ್ನೆಲ್ಲ ತೆಗೆದಾಕಿ ಅದಕ್ಕೊಂದು ಟ್ರಿಪ್ ಕಂಕರ್ದು ಕಡಿ ಹಾಕಿ, ಆಮೇಲೆ ಅದ್ರ ಮೇಲೆ ಉಸುಗ್ ಹಾಕಿ ಒಂದಿಷ್ಟು ನೀರ್ ಹೊಡೆದು ಗಟ್ಟಿ ಮಾಡಿದ್ವಿ. 4-5 ಕಡೆ ಒಂದೊಂದ್ ಪುಟ್ಟಿ ಕಾಂಕ್ರೀಟ್ ಹಾಕಿ ಅದಕ್ಕೆ ಹಗ್ಗ ಇಟ್ಟು ಲೆವೆಲ್ ಚೆಕ್ ಮಾಡ್ತಾ ಇದ್ವಿ. ನೀರು ಒಂದ್ ಕಡೆನೆ ಹೋಗ್ಬೇಕಲ್ಲ, ಹಾಗಾಗಿ ಅಷ್ಟು ನೀಟಾಗಿ ಚೆಕ್ ಮಾಡ್ಕೊಂಡ್ವಿ. ಆಮೇಲೆ ಒಂದ್ ಅರ್ಧ ಕಾಂಕ್ರೀಟ್ ಹಾಕೋದಾದ್ಮೇಲೆ ಕೈಕಾಲ್ ಮುಖ ತೊಕೊಂಡು ಊಟಕ್ಕೆ ಹೋದ್ವಿ. ಮನೇಲೇನೆ ಪಲಾವ್ ಮತ್ತು ಮಜ್ಜಿಗೆ ಸಾಂಬಾರ್ ಮಾಡಿದ್ವಿ. ಅದನ್ನ ಊಟ ಮಾಡಿ ನೆಕ್ಸ್ಟ್ ಮತ್ತೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಾವು ಅದಿಷ್ಟು ಬೆಡ್ ಹಾಕಕ ಎಷ್ಟು ಸಿಮೆಂಟ್ ಹೋಯ್ತು ಮತ್ತು ಕಾಂಕರ್ ಹೋಯ್ತು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನನ್ನ ಜರ್ನಿ ನೋಡ್ಬೇಕಂದ್ರೆ ಇವಾಗ್ಲೇನೆ ಫಾಲೋ ಮಾಡ್ಕೊರಿ.